ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ 2023 ಮಾದರಿ ಪ್ರಶ್ನೆ ಪತ್ರಿಕೆ ಬೋರ್ಡ್ ಅವರು ಬಿಟ್ಟಿರತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ತುಂಬ ಮುಖ್ಯವಾದಂತಹ ಪ್ರಶ್ನೆ ಆಗಿರ್ತದೆ. ದಯವಿಟ್ಟು ಎಲ್ಲರೂ ಇದನ್ನು ಚೆನ್ನಾಗಿ ಗಮನಿಸಬೇಕು. ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಶ್ರೇಣಿಯ ಮೊದಲನೇ ಪದ ಮತ್ತು 6ನೇ ಪದಗಳ ಮೊತ್ತವು 0 ಆಗಿದೆ. ಅಂದರೆ ಇದನ್ನು ಸ್ವಲ್ಪ ಡಿಕೋಡ್ ಮಾಡ್ತಾ ಹೋಗೋಣ, ಚೆನ್ನಾಗಿ ನೋಡ್ಕೊಳ್ರಿ. ಮೊದಲನೇ ಪದ A1 ಪ್ಲಸ್ 6ನೇ ಪದಗಳ ಮೊತ್ತ ಅಂದರೆ A6 = ಏನಾಗಿದೆ, ಇವುಗಳ ಮೊತ್ತ 0 ಆಗಿದೆ ಅಂತ. ಕರೆಕ್ಟ್. ತದನಂತರ ಶ್ರೇಣಿಯ 4ನೇ ಪದ ಮತ್ತು 5ನೇ ಪದಗಳು ಕ್ರಮವಾಗಿ, ಅಂದರೆ 4ನೇ ಪದನೂ ಕೊಟ್ಟಿದ್ದಾನೆ, A4 = 2. ನೆಕ್ಸ್ಟು A5 5ನೇ ಪದನೂ ಕೊಟ್ಟಿದ್ದಾನೆ, A5 = 6 ಆಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ತುಂಬ ಈಸಿಯಾಗಿರ್ತಕ್ಕಂಥದ್ದನ್ನು ಇವರು ಕೊಟ್ಟಿದ್ದಾರೆ. ಮೊದಲು ನಾವು ಇಲ್ಲಿ ಇದರಿಂದ ಡಿಕೋಡ್ ಮಾಡ್ಕೊಳ್ಬೋದು. ಏನಪ್ಪ ಅಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯ ವ್ಯತ್ಯಾಸವನ್ನು D = A2 - A1 ಅಂತ ಹಾಕ್ಕಂತೀವಿ. ಇದರ ಅರ್ಥ ಏನಂದರೆ, ಮುಂದಿನ ಪದ ಮೈನಸ್ ಹಿಂದಿನ ಪದವನ್ನು ನಾವು ಮಾಡ್ಕೋಬೋದು. A2 - A1 ಮಾಡ್ಕೊಳಕ್ಕೆ ಅವಶ್ಯಕತೆ ಏನೂ ಇಲ್ಲ. A3 - A2 ಮಾಡ್ದಂಗೆ A4 - A3 ಮಾಡ್ಬೋದು. A5 - A4 ಮಾಡ್ಬೋದು, ಸೇಮ್ ಅದೇ ರೀತಿ. ಹಾಗಾದರೆ A5 - A4 ಮಾಡಿದಾಗಲ ಏನಾಗುತ್ತೆ, 6 - 2 ಇಲ್ಲಿ ಕೊಟ್ಟಿದ್ದಾನೆ. A5 ಅಂದರೆ 5ನೇ ಪದ ಏನಾಗಿದೆ 6 ಅಂತ ಕೊಟ್ಟಿದ್ದಾನೆ, 4ನೇ ಪದ 2 ಅಂತ ಕೊಟ್ಟಿದ್ದಾನೆ. 2ನ್ನ ಕಳೆದಾಗ ಎಷ್ಟು ಬರುತ್ತೆ, 4 ಬರುತ್ತೆ. D ಅಂದರೆ ಎಷ್ಟು ಬಂತು, 4 ಬಂತು. ರೈಟ್. ಈಗ ಇದನ್ನು ತೊಗೊಳ್ಳೋಣ. A1 ಪ್ಲಸ್ A6 = 0 ಅಂತ ತಗೊಂಡಿದ್ದೀವಿ. ಅಂದರೆ ಮೊದಲನೇ ಪದದ ಮತ್ತು 6ನೇ ಪದಗಳ ಮೊತ್ತ 0 ಅಂತ ತಗೊಂಡಿದ್ದೀವಿ. ಇಲ್ಲಿ ಏನು ಮಾಡ್ತೀವಿ ನಾವು, A ಮೊದಲನೇ ಪದ ಅಂದರೆ A ಅಷ್ಟೇ ಬರ್ತದೆ. 6ನೇ ಪದ ಅಂದರೆ A ಪ್ಲಸ್ 5D ಬರ್ತದೆ, ದ್ಯಾಟ್ = 0. A ಪ್ಲಸ್ A ಅಂದರೆ 2A ಬರ್ತದೆ, ಪ್ಲಸ್ 5 × D ಬರ್ತದೆ, = 0. ಈಗ ತಾನೇ ನಾವು ಜಸ್ಟ್ ಕಂಡುಹಿಡಿದೀವಿ. D ಅಂದರೆ 4 ಬರ್ತದೆ. Dಯನ್ನು ನಾನೇನು ಮಾಡ್ತೀನಿ, ಇದರೊಳಗಡೆ ಅಪ್ಲೈ ಮಾಡ್ತೀನಿ. D 2A ಪ್ಲಸ್ 5 × D ಅಂದರೆ 4, ದ್ಯಾಟ್ = 0. ಅಗೇನ್ 2A ಪ್ಲಸ್ 5 × 4 20, ದ್ಯಾಟ್ = 0. ಅಗೇನ್ ಮತ್ತೆ 2A = ಪ್ಲಸ್ 20 ಈ ಕಡೆ ಕಳಿಸಿದಾಗ -20 ಆಗುತ್ತೆ. A = -20. ಈ ಗುಣಾಕಾರ ಇದ್ದಂಥ 2 ಈ ಕಡೆ ಕಳಿಸಿದಾಗ ಭಾಗಾಕಾರ 2 ಆಗುತ್ತೆ. 2 × 1 = 2, 2 × 10 = 20. ಅದರ ಮೈನಸ್ ಇರೋದ್ರಿಂದ A ಅಂದರೆ ಮೊದಲನೇ ಪದ ಏನಾಯಿತು, -10 ಆಯಿತು. ನೆಕ್ಸ್ಟು ಫರ್ದರ್ ಇಲ್ಲಿಗೆ ಬರ್ತೀವಿ ನಾವು. ಏನು ಹೇಳ್ತಾನೆ, ಸಮಾಂತರ ಇಷ್ಟಾದಮೇಲೆ ಈ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಸಮಾಂತರ ಶ್ರೇಣಿ ನಮಗೆಲ್ಲ ಗೊತ್ತಿರತಕ್ಕಂತಹ ಒಂದು ಸಾಮಾನ್ಯ ರೂಪ ಏನಪ್ಪ ಅಂದರೆ, A ಪ್ಲಸ್ D, A ಪ್ಲಸ್ 2D. ಇದು ಪ್ರೊಲಾಂಗ್ ಆಗಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. A ಅಂತಂದರೆ -10, -10 ಪ್ಲಸ್ D ಅಂದರೆ 4, ಇದು -10 ಪ್ಲಸ್ 2 × 4. ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. -10, -10 ಪ್ಲಸ್ 4 -6, -10 ಪ್ಲಸ್ 8 -2. ಈ ರೀತಿ ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇದು ನಮಗೆ ಕೊಟ್ಟಿರ್ತಕ್ಕಂತಹ ಸಮಾಂತರ ಶ್ರೇಣಿ ಆಗುತ್ತೆ. ಇದನ್ನು ಇನ್ನೂ ಒಂದು ಮುಂದುವರಿದ ಭಾಗ ಪ್ರಶ್ನೆ ಇದೆ. ಏನು ಕೇಳ್ತಾ ಇದ್ದಾನೆ, ಅದರ ಎಷ್ಟನೇ ಪದವು 62 ಆಗಿದೆ. ನೋಡಿ, ಅದರ ಎಷ್ಟನೇ ಪದ AN ಎಷ್ಟನೇ ಪದ 62 ಆಗಿದೆ. ಅಂದರೆ ಎನ್ನ ಬೆಲೆಯನ್ನು ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, 62ಕ್ಕೆ ಎಷ್ಟನೇ ಪದ ಅಂತ ಕಂಡುಹಿಡಿಬೇಕಾಗುತ್ತೆ. ಹಾಗಾದರೆ A ಅಂದರೆ ನಮಗೆ ಗೊತ್ತಿದೆ -10, ಆಮೇಲೆ D ಅಂದರೆ ಗೊತ್ತಿದೆ 4. ಇವುಗಳನ್ನ ನಾವು ಎನ್ನೇ ಪದವನ್ನು ಕಂಡುಹಿಡಿತಕ್ಕಂಥ AN ಸೂತ್ರವನ್ನು ಹಾಕಿಕೊಂಡು ನಾವು ಇದನ್ನು ಕಂಡುಹಿಡಿಬೋದು. A ಪ್ಲಸ್ n - 1 × D ಆಗುತ್ತೆ. AN ಅಂದರೆ 62, A ಅಂದರೆ -10 ಪ್ಲಸ್ n ಅಂದರೆ ಗೊತ್ತಿಲ್ಲ, n - 1 × D ಅಂತಂದರೆ 4. ಈ -10 ಈ ಕಡೆ ಕಳಿಸ್ತೀನಿ. 62 ಪ್ಲಸ್ 10 = n - 1 × 4. ಇದು 72 ಆಗುತ್ತೆ, = n - 1 × 4.
ಸೊ ಈ ಗುಣಾಕಾರ 4 ಈ ಕಡೆ ಕಳಿಸ್ತೀನಿ. 72/4 = n-1. ಸೊ 4 1 4, 4 1 4, 3 ಉಳಿತು, 4 8 32. ಸೊ 18 ಇಲ್ಲಿ ಉಳಿತು, ಈ ಕಡೆ n-1 ಉಳಿತು, -1 ಈ ಕಡೆ ಕಳಿಸಿದ್ರೆ 18 + 1 = n. ಸೊ ಫೈನಲಿ n = 19. ಹಾಗಾದರೆ ಈ ಸಮಾಂತರ ಶ್ರೇಣಿಯಲ್ಲಿ 62ನೇ ಪದವು 62 ಈ ಸಮಾಂತರ ಶ್ರೇಣಿಯಲ್ಲಿ 19ನೇ ಪದ ಆಗಿದೆ. ಸೊ ಈ ರೀತಿ ಇದನ್ನು ನಾವು ನೋಡ್ಕೊತೀವಿ ಮಕ್ಕಳೇ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.